ಆಕಾಶಾತ್ ಪತಿತೋ ತೋಯಂ ಯಥಾ ಸಾಗರಂ ಪ್ರತಿಗಚ್ಚತಿ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಉತ್ತರ ಪ್ರದೇಶದ ಕಾನ್ಪುರ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಮುಸಲ್ಮಾನರು ಐ ಲವ್ ಮೊಹಮ್ಮದ್ ಅಂತ ಹೇಳುವಂಥ ಒಂದು ಬ್ಯಾನರನ್ನು ಹಾಕಿರ್ತಾರೆ. ಉತ್ತರ ಪ್ರದೇಶದಲ್ಲಿ ಶುರುವಾದಂಥ ಈ ಅಭಿಯಾನ ದೇಶವ್ಯಾಪಿಯಾಗಿ ಹರಡ್ಕೊಳ್ಳುತ್ತೆ. ಗುಜರಾತ್ ಇರ್ಬೋದು, ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಒರಿಸ್ಸಾ ಇರ್ಬೋದು. ಹಿಂದೂಗಳ ಹಬ್ಬ ಹರಿದಿನಗಳಿದ್ದಾಗ ಇಂಥ ಎಲ್ಲ ಹ್ಯಾಶ್ಟ್ಯಾಗುಗಳು, ಇಂಥ ಎಲ್ಲ ಹೋರಾಟಗಳು ಸೃಷ್ಟಿಯಾಗ್ತಕ್ಕಂಥದ್ದು ಸಹಜವಾಗಿದೆ. ದಾವಣಗೆರೆಯಲ್ಲಿ ನೋಡ್ಬೋದು, ಇದೇ ವಿಷಯಕ್ಕೆ ಕಲ್ಲು ತೂರಾಟ ಆಗಿದೆ. ಅಲ್ಲಿರ್ತಕ್ಕಂಥದ್ದು ಬೆರಳೆಣಿಕೆಯಷ್ಟು ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಅಲ್ಲಿನ ಸ್ಥಳೀಯರೇ ಹೇಳುವಂತೆ ಅಲ್ಲಿರೋ ಪೊಲೀಸರು ಏನು ಮಾಡೋಕ್ಕಾಗದೆ ಸುಮ್ಮನೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಐ ಲವ್ ಮಹಾದೇವ್. ಐ ಲವ್ ಮಹಾದೇವ್ ಅನ್ನುವಂತಹ ಒಂದು ಅಭಿಯಾನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ದೇಶದ ಎಲ್ಲೆಡೆಗೆ ಸದ್ದನ್ನು ಮಾಡ್ತಿದೆ. ಇದರ ಹಿನ್ನೆಲೆಯನ್ನು ನಾವು ನೋಡಬೇಕು. ಈ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಸೆಪ್ಟೆಂಬರ್ 4ನೇ ತಾರೀಕು ಕಾನ್ಪುರ್ ಅಂತ ಹೇಳುವಂಥ ಒಂದು ಪ್ರದೇಶದಲ್ಲಿ, ಉತ್ತರ ಪ್ರದೇಶದ ಕಾನ್ಪುರ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಮುಸಲ್ಮಾನರು ಐ ಲವ್ ಮೊಹಮ್ಮದ್ ಅಂತ ಹೇಳುವಂಥ ಒಂದು ಬ್ಯಾನರನ್ನು ಹಾಕಿರ್ತಾರೆ. ಆ ಬ್ಯಾನರನ್ನು ಹಾಕಿದ್ದು ಏನು ಕೂಡ ಎಲ್ಲೂ ಸಂಚಲನವನ್ನು ಸೃಷ್ಟಿಸೋಲ್ಲ. ಆದರೆ ಆ ಬ್ಯಾನರನ್ನು ಹಿಡ್ಕೊಂಡು ಹೋಗುವಾಗ ಹಿಂದೂಗಳ ಒಂದು ಫ್ಲೆಕ್ಸ್ಗಳ ಮೇಲೆ ಇವರು ದಾಳಿಯನ್ನು ಮಾಡಿದ್ದಾರೆ ಅಂತ ಹೇಳುವಂಥ ವಿಷಯ ಇಟ್ಕೊಂಡು ಅಲ್ಲಿ ಹಿಂಸಾಚಾರ ಸೃಷ್ಟಿಯಾಗುತ್ತೆ. ಆಗ ಅಲ್ಲಿನ ಸ್ಥಳೀಯ ಪೊಲೀಸರು ಹಲವಾರು ಜನರನ್ನು ಬಂಧನ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂದರೆ, ಒಂದು ಮೆರವಣಿಗೆಯನ್ನು ಮಾಡ್ತಾರೆ ಇವರು. ತದನಂತರ ಅಂದರೆ ಸೆಪ್ಟೆಂಬರ್ 5ನೇ ತಾರೀಕಿನ ನಂತರ ಒಂದು ಮೆರವಣಿಗೆಯನ್ನು ಮಾಡ್ತಾರೆ. ಆ ಮೆರವಣಿಗೆಯ ವಿಷಯ ದೇಶದ ಎಲ್ಲೆಡೆ ಹಬ್ಬುತ್ತೆ. ಐ ಲವ್ ಮೊಹಮ್ಮದ್ ಅನ್ನುವಂಥ ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಆಗುತ್ತೆ. ಆದರೆ ಉತ್ತರ ಪ್ರದೇಶದಲ್ಲಿ ಶುರುವಾದಂಥ ಈ ಅಭಿಯಾನ ದೇಶವ್ಯಾಪಿಯಾಗಿ ಹರಡ್ಕೊಳ್ಳುತ್ತೆ. ಗುಜರಾತ್ ಇರ್ಬೋದು, ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಒರಿಸ್ಸಾ ಇರ್ಬೋದು, ಎಲ್ಲ ಕಡೆಗೆ ಎಲ್ಲಿ ನೋಡಿದ್ರೂ ಪೊಲೀಸರ ಅನುಮತಿ ಇಲ್ಲದೆ ಸಣ್ಣ ಸಣ್ಣ ಮಕ್ಕಳನ್ನು ಬಿಟ್ಬಿಟ್ಟು ರಸ್ತೆಯಲ್ಲಿ ಮೆರವಣಿಗೆ ಮಾಡೋದು. ಅಂದರೆ ಒಂದು ಪ್ಲೆಕಾರ್ಡ್ ಇಟ್ಕೊಳ್ಳೋದು, ಐ ಲವ್ ಮೊಹಮ್ಮದ್ ಅಂತ ಕಿರ್ಚೋದು, ಓಡೋದು. ಆದರೆ ಐ ಲವ್ ಮೊಹಮ್ಮದ್ ಅಂತ ಹೇಳಿದ್ರೆ ಈ ದೇಶದಲ್ಲಿ ಯಾರಿಗೂ ನೋವಾಗಲ್ಲ. ಯಾಕೆ ಅಂದರೆ ಅದ್ರ ಹಿನ್ನೆಲೆ ನಾವು ಸ್ವಲ್ಪ ತಿಳ್ಕೊಬೇಕ್ರಿ. ಆ ಹಿನ್ನೆಲೆಗಳನ್ನ ತಿಳ್ಕೊಂಡಾಗೆ ನಮ್ಮಲ್ಲಿ ಕುತೂಹಲ ಮೂಡ್ತಕ್ಕಂಥದ್ದು. ಯಾಕೆ ಅಂತಂದರೆ, ಭಾರತ ಹೇಳಿ ಕೇಳಿ ಸನಾತನ ಕಾಲದಿಂದಲೂ, ಪ್ರಾಚೀನ ಪರಂಪರೆಯಿಂದಲೂ ಕೂಡ ಭಕ್ತಿಯಲ್ಲಿ ನಂಬಿಕೆಯನ್ನು ಇಟ್ಟವರು, ಆಧ್ಯಾತ್ಮದಲ್ಲಿ ನಂಬಿಕೆಯನ್ನು ಇಟ್ಟಂಥ ಜನ ನಾವು. ಹಾಗಾಗಿ ನಮ್ಮ ಪೂರ್ವಜರು ನಮ್ಮಲ್ಲಿ ಬಿತ್ತಿರ್ತಕ್ಕಂಥ ಸಂಸ್ಕಾರ ಯಾವುದು? ಆಕಾಶಾತ್ ಪತಿತೋ ತೋಯಂ ಯಥಾ ಸಾಗರಂ ಪ್ರತಿಗಚ್ಚತಿ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಅಂದರೆ ಆಕಾಶದಿಂದ ಬಿದ್ದಂತಹ ಮಳೆಯ ಪ್ರತಿಯೊಂದು ಹನಿ ಬಿಂದುವು ಕೂಡ ಹೇಗೆ ನದಿಯನ್ನು ಸೇರಿ ಸಮುದ್ರದಲ್ಲಿ ಲೀನವಾಗುತ್ತೋ, ಹಾಗೆ ಭಗವಂತನನ್ನು, ಪರಮಾತ್ಮನನ್ನು ಯಾವುದೇ ರೀತಿಯಲ್ಲಿ ಉಪಾಸನೆ ಮಾಡಿದ್ರು, ಯಾವುದೇ ಹೆಸರಲ್ಲಿ ಉಪಾಸನೆ ಮಾಡಿದ್ರು ಶ್ರೀಮನ್ನಾರಾಯಣ ಅಥವಾ ಪರಮಾತ್ಮನ ಪಾದಚರಣಕ್ಕೆ ಸಲ್ಲುತ್ತದೆ ಅನ್ನೋದರಲ್ಲಿ ನಂಬಿಕೆ ಇಟ್ಟಿರುವಂಥವರು ಹಿಂದೂಗಳು. ಆದರೆ ಈ ಒಂದು ಧ್ಯೇಯ ವಾಕ್ಯ ಇದೆಯಲ್ಲ, ಈ ಒಂದು ಸಿದ್ಧಾಂತ ಇದೆಯಲ್ಲ, ಇದಕ್ಕೆ ತೊಂದರೆ ಮಾಡುವಂತಹ ಒಂದು ನೆಪದಲ್ಲಿ ಇಲ್ಲ ಸಲ್ಲದಂಥ ಕುಕೃತ್ಯಗಳನ್ನು ಮಾಡಿದ್ರೆ ಮಾತ್ರ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಹಾಗಾಗಿ ಇವ್ರು ಏನು ಮಾಡ್ತಾಯಿದ್ರು, ಪ್ಲೇಕಾರ್ಡ್ಗಳನ್ನು ಇಟ್ಕೊಂಡು ಮಕ್ಳುಗಳನ್ನ ಬಿಟ್ಬಿಟ್ಟು ಎಲ್ಲ ಕಡೆ ಪ್ರಚೋದನೆ ಮಾಡ್ಕೊಂಡು ಬರ್ತಾಯಿದ್ರಲ್ಲ, ಆಗ ಪೊಲೀಸವರು ಇದನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಳ್ತಾರೆ. ಯಾರು ಆ ರೀತಿಯ ಅನುಮತಿ ರಹಿತರಾಗಿ ಬಂದು ಮೆರವಣಿಗೆಗಳನ್ನು ಮಾಡ್ತಾರೆ, ಅವ್ರ ಮೇಲೆ FIR ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಸಮಾಜವಾದಿ ಪಾರ್ಟಿ ಏನಾಗುತ್ತೆ, ಖುದ್ದಾಗಿ ಸ್ಟೇಷನ್ಗಳಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡಿತಾರೆ. ಅಲ್ಲೆಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಅಂತ ಹೇಳುವಂತಹ ಒಂದು ಬ್ಯಾನರನ್ನು ಇಟ್ಕೊಂಡಿದ್ದಕ್ಕೆ ಯಾರ ಮೇಲೂ ಕೂಡ FIR ಆಗಿರಲ್ಲ. ಆದರೆ ಅನುಮತಿಯನ್ನು ಪಡೆಯದೆ ಮೆರವಣಿಗೆಗಳನ್ನು ಮಾಡಿದ್ದಕ್ಕೆ ಮಾತ್ರ FIR ಆಗಿರುತ್ತೆ. ಆ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ಯಾವ ರೀತಿಯಾಗಿ ಬಿಂಬಿಸಲಾಗಿದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಮೊಹಮ್ಮದ್ ಅಂತಂದರೆ, ಅಂದರೆ ಐ ಲವ್ ಮೊಹಮ್ಮದ್ ಅಂದರೆ ಪೈಗಂಬರ್ ಅವರ ಹೆಸರನ್ನು ಎತ್ತಲಿಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳುವಂತಹ ಒಂದು ವಿಷಯವನ್ನು ಬಿಂಬಿಸಲಾಗ್ತಾ ಇದೆ. ಹಾಗಾಗಿ ಈ ವಿಷಯ ಯಾಕೆ ಇಷ್ಟೊಂದು ಮುನ್ನೆಲೆಗೆ ಬಂದಿದೆ, ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಹೇಳಿ ಕೇಳಿ ಇವಾಗ ದಸರಾ ಹಬ್ಬ ಶುರುವಾಗಿದೆ.
ಹಾಗಾಗಿ ಎಲ್ಲ ಕಡೆಗೆ ದುರ್ಗಾ ಮಾತೆಯ ಪೆಂಡಾಲ್ಗಳನ್ನು ಹಾಕ್ತಾರೆ, ಅಲ್ಲಿ ಗರಬಾ ನೃತ್ಯವನ್ನು ಮಾಡ್ತಾರೆ. ಉತ್ತರ ಭಾರತದ ಕಡೆಗೆ ಅದು ಯಥೇಚ್ಛವಾಗಿ ನಡೆಯುತ್ತೆ. ಅಂಥ ಸ್ಥಳಗಳಲ್ಲಿ ಎಲ್ಲರೂ ಬಂದು ನೃತ್ಯವನ್ನು ಮಾಡ್ತಾರೆ. ಹಾಗಾಗಿ ಕೆಲವು ಕಡೆ ನಿಷೇಧವನ್ನು ಕೂಡ ಹಾಕಿದರು. ಮುಸಲ್ಮಾನರು ಈ ಗರಬಾ ದುರ್ಗಾ ಪೆಂಡಾಲಲ್ಲಿ ಬಂದು ನೃತ್ಯಗಳಲ್ಲಿ ಭಾಗವಹಿಸಬಾರ್ದು ಅಂತೆಲ್ಲ ಮೊದಲೆಲ್ಲ ವಿಚಾರಗಳು ನಡೀತಾ ಇತ್ತು. ಹಾಗಾಗಿ ಯಾವತ್ತೂ ಇಲ್ಲದೇ ಇರುವಂಥ ಇಂತಹ ಒಂದು ಹ್ಯಾಶ್ಟ್ಯಾಗ್ಗಳು ಯಾಕೆ ಇಂಥ ಸಮಯದಲ್ಲಿ ನವರಾತ್ರಿಯ ಉತ್ಸವದ ಸಂದರ್ಭದಲ್ಲಿ ಬರ್ತವೆ ಅಂತ ಹೇಳುವಂಥ ಪ್ರಶ್ನೆಗಳು. ಅಂದರೆ ಹಿಂದೂಗಳ ಹಬ್ಬ ಹರಿದಿನಗಳಿದ್ದಾಗ ಇಂಥ ಎಲ್ಲ ಹ್ಯಾಶ್ಟ್ಯಾಗುಗಳು, ಇಂಥ ಎಲ್ಲ ಹೋರಾಟಗಳು ಸೃಷ್ಟಿಯಾಗ್ತಕ್ಕಂಥದ್ದು ಸಹಜವಾಗಿದೆ. ಯಾಕೆ ಅಂತ ಹೇಳಿದ್ರೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಇಂಥದನ್ನೆಲ್ಲ ಮಾಡಿ ಹಿಂದೂಗಳ ಒಂದು ಹಬ್ಬ ಹರಿದಿನಗಳನ್ನು ಮುಕ್ತವಾಗಿ ಆಚರಣೆ ಮಾಡಬಾರ್ದು, ನಿರಾಳವಾಗಿ ಆಚರಣೆ ಮಾಡಬಾರ್ದು, ಅದಕ್ಕೇನಾದರೂ ಒಂದು ಭಂಗ ತರಬೇಕು ಅನ್ನೋಂಥ ಷಡ್ಯಂತ್ರಗಳಿದೆ ಅಂತ ನಾವು ಹೇಳ್ಬೋದು. ದಾವಣಗೆರೆಯಲ್ಲಿ ನೋಡ್ಬೋದು, ಇದೇ ವಿಷಯಕ್ಕೆ ಕಲ್ಲು ತೂರಾಟ ಆಗಿದೆ. ಅಲ್ಲಿರ್ತಕ್ಕಂಥದ್ದು ಬೆರಳೆಣಿಕೆಯಷ್ಟು ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಅಲ್ಲಿನ ಸ್ಥಳೀಯರೇ ಹೇಳುವಂತೆ ಅಲ್ಲಿರೋ ಪೊಲೀಸರು ಏನು ಮಾಡೋಕ್ಕಾಗದೆ ಸುಮ್ಮನೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಳಿ ಕೇಳಿ ಇಂಥದನ್ನೆಲ್ಲ ನೋಡಿಕೊಂಡು ನಮ್ಮ ಹಿಂದೂ ಸಮಾಜ ಸುಮ್ಮನೆ ಇರುತ್ತಾ? ಹಾಗಾಗಿ ವಾರಣಾಸಿಯಲ್ಲಿ ಹಲವಾರು ಸಂತರು ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ, ಐ ಲವ್ ಮಹಾದೇವ್ ಅಂತ. ಅದು ಇವತ್ತು ಎಲ್ಲೆಡೆಗೆ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಮಹಾರಾಷ್ಟ್ರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಎಲ್ಲ ಕಡೆಗೆ ಅದನ್ನೇ ಇಟ್ಕೊಂಡು ಇವಾಗ ಏನಾಗಿದೆ ಅಂದರೆ ಎಲ್ಲ ಐ ಲವ್ ಶ್ರೀರಾಮ್, ಐ ಲವ್ ಮಹಾಕಾಲ್, ಐ ಲವ್ ದುರ್ಗಾ ಈ ರೀತಿಯಾದ ಪ್ಲೇಕಾರ್ಡ್ಗಳನ್ನ ಇಟ್ಕೊಂಡು ಜನ ಎಲ್ಲ ಕಡೆಗೆ ಓಡಾಡ್ತಾ ಇದ್ದಾರೆ. ನೋಡಿ, ನಾನು ಅದಕ್ಕೆ ಹೇಳಿದ್ದು, ನೀವು ದೇವರನ್ನು ಯಾವ ಹೆಸರಲ್ಲಿ ಬೇಕಾದ್ರೂ ಆರಾಧಿಸಿ, ಉಪಾಸನೆ ಮಾಡಿ, ಜಪಿಸಿ, ಏನು ಬೇಕಾದ್ರೂ ಮಾಡಿ. ಆದರೆ ಆ ಒಂದು ಸಿದ್ಧಾಂತಕ್ಕೆ ನೀವು ಬದ್ಧರಾಗಿರಬೇಕು. ಅದನ್ನಷ್ಟೇ ಇಲ್ಲಿ ಹಿಂದೂಗಳು ರಿಕ್ವೆಸ್ಟ್ ಮಾಡ್ತಾ ಇರೋದು. ಹಾಗಾಗಿ ನೀವು ತೆಗಿತಕ್ಕಂಥ ಮೆರವಣಿಗೆಗಳಲ್ಲಿ ಭಯಂಕರವಾದಂತಹ ಘೋಷಣೆಗಳನ್ನು ಕೂಗ್ತಕ್ಕಂಥದ್ದು, ಬೆಂಕಿಗಳನ್ನು ಹಚ್ಚತಕ್ಕಂಥದ್ದು ಮಾಡ್ತೀರಾ. ಅದರಲ್ಲಿ ಒಂದು ಘೋಷಣೆ ಇವತ್ತು ಎಲ್ಲೆಡೆಗೆ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು, ಸರ್ ತನ್ಸೆ ಜುದಾ ಅಂತ. ಅಂದರೆ ಶಿರಸ್ಸನ್ನು ದೇಹದಿಂದ ಬೇರ್ಪಡಿಸ್ತೀವಿ ಅನ್ನೋವಂಥ ಘೋಷಣೆಯನ್ನು ಕೂಗಿದ್ರೆ ಹಿಂದೂಗಳು ಯಾರು ಅದಕ್ಕೆ ಸೊಪ್ಪಾಕಿ ಕೂತ್ಕೊಳಲ್ಲ. ಪ್ರತಿಭಟಿಸುವ ಹಕ್ಕು ಹಿಂದೂಗಳಿಗೂ ಇದೆ. ಹಾಗಾಗಿ ನಿಮ್ಮ ಘೋಷವಾಕ್ಯ ಇದ್ದಿದ್ದೇನು? ಐ ಲವ್ ಮೊಹಮ್ಮದ್ ಅಂತ. ಅದಕ್ಕೆ ಪ್ರತ್ಯುತ್ತರವಾಗಿ ನೀವು ಮೊಹಮ್ಮದ್ ಅವರನ್ನು ಪ್ರೀತಿ ಮಾಡಿ, ಪ್ರಾರ್ಥಿಸಿ, ಯಾರು ಬೇಡ ಅಂತೇಳಿಲ್ಲ. ಹಾಗಾಗಿ ನಾವು ಮಹಾದೇವನನ್ನು ಜಪಿಸ್ತೀವಿ. ಹಾಗಾಗಿ ಹಿಂದೂಗಳ ಮತ್ತು ಶಾಂತಿಗೆ ಅಥವಾ ಧರ್ಮಕ್ಕೆ ಚ್ಯುತಿ ತರುವಂತಹ ಕೆಲಸಗಳನ್ನು ಮಾಡಿದ್ರೆ, ಧರ್ಮ ಅಂದರೆ ಎಲ್ಲ ಒಂದೇ ಅಂತಲೇ ನೀವು ತಿಳ್ಕೊಳ್ಳಿ. ಸೆಕ್ಯುಲರ್ ಮೈಂಡಲ್ಲಿ ಧರ್ಮ ಅಂದರೆ ಏನು? ಶಾಂತಿ. ಶಾಂತಿಗೆ ಭಂಗ ತರುವಂತಹ ಪ್ರಕ್ರಿಯೆಗಳನ್ನು ಮಾಡಿದ್ರೆ ಮಹಾದೇವನು ಪ್ರಳಯ ರುದ್ರನಾಗುತ್ತಾನೆ ಅನ್ನೋದನ್ನು ಕೂಡ ಈ ಸರ್ ತನ್ಸೆ ಜುದಾ ಅಂತ ಹೇಳ್ತಾ ಇರ್ತಕ್ಕಂಥ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅಂತ ನಾವಿಲ್ಲಿ ವಿನಮ್ರವಾಗಿ ಹೇಳ್ಬೋದು. ಹಾಗಾಗಿ ಇವೆಲ್ಲ ಔಟ್ಡೇಟೆಡ್ ಫ್ಯಾಷನ್ ಆಗಿ ಇವತ್ತು ಹೊರಹೊಮ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಸೂಕ್ಷ್ಮ ವಿಚಾರ ಏನು ಅಂತೇಳಿದ್ರೆ, ಹೇಗೆ ಮುಸಲ್ಮಾನರು ಉರುಸ್ಗಳನ್ನು, ಈದ್ಗಳನ್ನು ಆಚರಣೆ ಮಾಡ್ತಾರೆ, ಸರ್ಕಾರದ ಎಲ್ಲ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ರಸ್ತೆಯಲ್ಲಿ ಬಂದು ನಮಾಜ್ಗಳನ್ನು ಕೂಡ ಮಾಡ್ತಾರೆ. ಆದರೆ ಹಿಂದೂಗಳು ಎಲ್ಲಿ ಕೂಡ ಸರ್ಕಾರದ ನಿಯಮಗಳನ್ನು ಮೀರುವಂಥ ಉದಾಹರಣೆಗಳು ಇರ್ಬೋದು, ಆದರೆ ಅದು ತೀರಾ ಕಡಿಮೆ ಇರ್ತವೆ. ಹಾಗಾಗಿ ಹಿಂದೂಗಳಿಗೆ ಮುಕ್ತವಾಗಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂತಹ, ಸ್ವತಂತ್ರವಾಗಿ ಆಚರಣೆ ಮಾಡುವಂತಹ, ಅದಕ್ಕೆ ಹಬ್ಬ ಹರಿದಿನಗಳಿಗೆ ಭಂಗ ಬರದೇ ಇರೋ ರೀತಿಯಲ್ಲಿ, ಶಾಂತಿಯ ರೀತಿಯಲ್ಲಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂತಹ ವಾತಾವರಣವನ್ನು ಕೂಡ ಇವತ್ತು ದೇಶದಲ್ಲಿ ನಿರ್ಮಾಣ ಮಾಡಿಕೊಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಒದಗಿ ಬಂದಿದೆಯಲ್ಲ, ಅದನ್ನಷ್ಟೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಸರ್ ತನ್ಸೆ ಜುದಾ ಅನ್ನುವಂಥ ಘೋಷಣೆಗಳೇನಿದೆ, ಇದನ್ನು ಯಾರು ಕೂಗ್ತಾರೋ ಅದು ಈ ದೇಶಕ್ಕೆ ಹೊಂದಿಕೊಳ್ಳುವಂಥ ಘೋಷಣೆ ಅಲ್ಲ. ಇಂಥವ್ರ ಮೇಲೆ ಒಂದು ಕಠಿಣವಾದಂಥ ಕ್ರಮವನ್ನು ಸರ್ಕಾರಗಳು, ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ತಗೊಳ್ಳೇಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ನಾವು ಸರ್ಕಾರಗಳ ಮುಂದೆ ಮಾಡ್ಬೋದು. ಅದಕ್ಕೂ ಮೀರಿದಾಗ ಭಗವಂತ ಹೇಗೆ ಬೇಕಾದ್ರೂ ಧರ್ಮವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಾನೆ. ಅದನ್ನು ನೀವು ಮೀರಿ ನಡೆದಾಗ ಇವತ್ತು ಐ ಲವ್ ಮಹಾದೇವ್ ಅಂತ ಹಿಂದೂಗಳು ಪ್ರಾರ್ಥನೆಯನ್ನು ಮಾಡ್ತಿದ್ದಾರಲ್ಲ, ಹಾಗಾಗಿ ಮಹಾದೇವನು ಪ್ರಳಯ ರುದ್ರನು ಕೂಡ ಆಗಿ ಬಂದು ಧರ್ಮವನ್ನು ಸಂಸ್ಥಾಪನೆ ಮಾಡುವಂತಹ ಒಂದು ಎಚ್ಚರಿಕೆಯ ಕರಗಂಟೆಯನ್ನು
ಈ ಮುಸ್ಲಿಂ ಸಮುದಾಯ ಇವತ್ತೇನು ಮಾಡ್ತಾ ಇದ್ದಾರಲ್ಲ, ಸಣ್ಣ ಪುಟ್ಟ ಕಿತಾಪತಿಗಳ ಮುಖಾಂತರ ಈ ರೀತಿ ಸಮಾಜದಲ್ಲಿ ಭಂಗ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಅವರು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳುವಂಥ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ನಾವು ಇವತ್ತು ಆಟೋವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.